ಜೀವನದಲ್ಲಿ ಎಲ್ಲರೂ ಬದುಕ್ತಾರೆ, ಆದರೆ ಸಾರ್ಥಕತೆಯನ್ನು ಪಡೆಯುವಂಥದ್ದು ಯಾವುದು, ಯಾವುದಕ್ಕಾಗಿ ನಾವು ಬಂದಿದ್ದೇವೋ ಅದನ್ನು ಪಡೆದಾಗ ಮಾತ್ರವೇ ಅದೊಂದು ಸಾರ್ಥಕ ಜೀವನ ಆಗುತ್ತೆ ಅಂತ. ಆ ಸಾರ್ಥಕದ ಜೀವನದ ಬಗ್ಗೆ ಜರ್ಮನಿಯ ತತ್ವಜ್ಞಾನಿ ನಿಶೆ ಹೇಳ್ತಾನೆ, ತಾನು ಏಕೆ ಬದುಕುತ್ತೇನೆ ಎಂದು ತಿಳಿದರೆ ಹೇಗೆ ಬದುಕುವುದು ಎಂಬುದು ನಮಗೆ ತನ್ನಿಂತಾನೆ ಗೊತ್ತಾಗುತ್ತೆ ಅಂತ. ಜೀವನವು ಯಾವಾಗ ಅರ್ಥಪೂರ್ಣವಾಗುತ್ತದೆ, ಅದರ ಮೌಲ್ಯ ಯಾವುದಕ್ಕಾಗಿದೆ, ಪ್ರಾಪಂಚಿಕ ವಿಷಯವನ್ನು ಪಡೆಯುವುದಕ್ಕಾಗಿದೆಯೇ, ಜೀವನವನ್ನು ಅದಕ್ಕಾಗಿ ಉಪಯೋಗಿಸುವುದೆಂದರೆ ಒಂದು 100 ರೂಪಾಯಿ ಕೊಟ್ಟು ಒಂದು ಪಿನ್ನನ್ನು ಕೊಂಡುಕೊಂಡಂತೆ, ಸೂಜಿ ಅಂತ ತೆಗೆದುಕೊಂಡಂತೆ ಅಷ್ಟೇ. ಏಕೆಂದರೆ ಪ್ರಾಪಂಚಿಕ ವಿಷಯಗಳೆಲ್ಲಕ್ಕಿಂತ ಈ ಜೀವನವು ಬಹುಮೂಲ್ಯವಾದದ್ದು. ಎಲ್ಲದಕ್ಕೂ ಮೌಲ್ಯಗಳನ್ನು ನೀಡುವುದೇ ಈ ಜೀವನ ಎಂಬುದನ್ನು ನಾವು ಮೊದಲೇ ನೋಡಿದೆವು. ಜೀವನವನ್ನು ಅದಕ್ಕಿಂತಲೂ ಶ್ರೇಷ್ಠವಾದನ್ನು ಪಡೆಯಲು ಉಪಯೋಗಿಸಿದಾಗಲೇ ಅದು ಸಾರ್ಥಕವಾಗುತ್ತದೆ. ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಉದ್ದೇಶವಿರುತ್ತದೆ, ಅರ್ಥವಿರುತ್ತದೆ. ಅದನ್ನು ಆ ಉದ್ದೇಶಕ್ಕಾಗಿಯೇ ಉಪಯೋಗಿಸಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ. ಒಂದು ಬೀಜವನ್ನು ತಿನ್ನುವುದಕ್ಕೋ ಅಲಂಕಾರಕ್ಕೋ ಆಟಕ್ಕಾಗಿಯೂ ಉಪಯೋಗಿಸಬಹುದು. ಆದರೆ ಅದರ ನಿಜವಾದ ಉದ್ದೇಶ ಸಫಲವಾಗುವುದು ಅದನ್ನು ಬಿತ್ತಿ ಮರವಾಗಿ ಬೆಳೆಯಲು ಅವಕಾಶ ಕೊಟ್ಟಾಗ. ಒಂದು ಟೇಬಲ್ ಇದೆ, ಟೇಬಲ್ ಇರುವುದು ಓದುವುದಕ್ಕಾಗಿ ಮತ್ತು ಬರೆಯುವುದಕ್ಕಾಗಿ. ಅದನ್ನು ಮೇಲೆ ಹತ್ತಿ ಬಲೆ ತೆಗೆಯೋದಕ್ಕೂ ಉಪಯೋಗಿಸಬಹುದು, ಆಗ ಅದರ ಉದ್ದೇಶ ಸಫಲವಾಗುವುದಿಲ್ಲ. ಹಾಗೆ ಜೀವನವು ಸಫಲತೆಯನ್ನು ಪಡೆಯುವುದು ಅದರ ನೈಜ ಉದ್ದೇಶಕ್ಕಾಗಿ ಅದನ್ನು ಬಳಸಿದಾಗಲೇ. ತನ್ನ ಸಾರವನ್ನು ಅಭಿವ್ಯಕ್ತಿಪಡಿಸಲು ಅವಕಾಶ ದೊರೆತಾಗ ಬೀಜವು ಸಾರ್ಥಕತೆಯನ್ನು ಪಡೆಯುವಂತೆ ನಮ್ಮ ವ್ಯಕ್ತಿತ್ವದ ಸಾರವಸ್ತುವನ್ನು ಅಭಿವ್ಯಕ್ತಿಪಡಿಸಿದಾಗ ಜೀವನ ಸಾರ್ಥಕತೆಯನ್ನು ಪಡೆಯುತ್ತದೆ. ನಮ್ಮ ವ್ಯಕ್ತಿತ್ವದ ಸಾರ ಯಾವುದು? ಪ್ರತಿಯೊಂದು ಜೀವಿಯು ದಿವ್ಯಾಂಶ ಸಂಭೂತ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಈ ಆಂತರಿಕ ದಿವ್ಯತೆಯನ್ನು ನಮ್ಮ ಜೀವನದಲ್ಲಿ ವ್ಯಕ್ತಪಡಿಸಿದಾಗಲೇ ಜೀವನವು ಸಾರ್ಥಕತೆಯನ್ನು ಪಡೆಯುತ್ತದೆ. ಹಾಗಾಗಿ ಅಂತರಂಗದಲ್ಲಿರುವ ಶಕ್ತಿಯನ್ನು, ಅಂತರಂಗದ ದಿವ್ಯ ಗುಣಗಳಾದಂಥ ಪ್ರೀತಿ ಮತ್ತು ಸಹನೆ ಮೊದಲಾದ ಮಾನವೀಯ ಮೌಲ್ಯಗಳಂತ ನಾವೇನು ಹೇಳ್ತೇವೆ ಅವೆಲ್ಲವೂ ನಮ್ಮ ವ್ಯಕ್ತಿತ್ವದಲ್ಲಿ ಪ್ರಕಟವಾಗಬೇಕು. ಆವಾಗ ನಮ್ಮ ಜೀವನವೂ ಸಾರ್ಥಕ, ನಮ್ಮ ಜೊತೆಗಿರ್ತಕ್ಕಂಥ ಜನರಿಗೆ ಸಾರ್ಥಕತೆಯನ್ನು ನಾವು ಇನ್ನೊಂದು ದಿಶೆಯನ್ನು ನಮ್ಮ ಜೀವನದ ಮೂಲಕವೇ ತೋರಿಸಿಕೊಳ್ಳುವಂತಾಗುತ್ತದೆ. ಆವಾಗ ಖಂಡಿತವಾಗಿಯೂ ಜೀವನ ಸಾರ್ಥಕವಾಗುತ್ತದೆ.